we welcome you, Sriman. He is a gifted young performing mridangalist, hails from musician family and a grandson of late T.V. Bhadrachar. His father, discipline of Sangeeta Natak Academy by Karnataka State, Dr. Gangubai Hangal Music and Performing Arts, Mysore. Anil Kumar ಅವರಿಗೆ ಶಂಕರ್ ಅವರಿಂದ ಮತ್ತು ಡಾಕ್ಟರ್ ಜಯಂತಿ ಡೈರೆಕ್ಟರ್ ದೀಕ್ಷಿತ್ ಆರೋಗ್ಯಧಾಮ, ವಿ ವೆಲ್ಕಮ್ ಯು. ಪುರುಷೋತ್ತಮ ಮಾಸದ ಹುಣ್ಣಿಮೆ ದಿನ ಡಾಕ್ಟರ್ ಅನಿಲ್ ಕುಮಾರ್ ಅವರು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಉಪನ್ಯಾಸ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಸಣ್ಣ ಇದನ್ನ ಫಲಪುಷ್ಪನ ಡಾಕ್ಟರ್ ಅನಿಲ್ ಕುಮಾರ್ ದಂಪತಿಗಳಿಂದ ಸ್ವೀಕರಿಸಬೇಕು ಅಂತ
Deya Kapodu Guru
ದಾಟಿದವ ಭವಾಪಿ ದಾಟಿದವ ಗೋರಿಗೆ ಹಿಡಿದವರ ಭವಾಪಿ ದಾಟಿದವ ಜಯ ಕಟ್ಟಿದವ ಜಯ ಕಟ್ಟಿದ ಮೆಟ್ಟಿದವ ಜಯ ಕಟ್ಟಿದವ ಕಳದಯ ಮೆಟ್ಟಿದವ ಜಯ ಕಟ್ಟಿದವ ಕಳದಯ ಮೆಟ್ಟಿದವ ಗಾಯನ ಪಡಿದ ಹರಿಮೂರುತಿ ಭವ ತಮ್ಮ ಮಧುರ ಗಾಯನದಿಂದ ನಮ್ಮೆಲ್ಲರ ಮನೋಲ್ಲಾಸಗೊಳಿಸಿದ ಶ್ರೀಯುತ ಪುನೀತ್ ಎಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕರ್ಣಾನಂದಮಯ ರಾಗ ಪ್ರದರ್ಶನ ಮಾಡಿದ ಕುಮಾರಿ ಶ್ರೀಪೂರ್ವಕ ಧನ್ಯವಾದಗಳು. ರಾಗ ತುಂಬಿದ ಸಂಗೀತ ಸಂಜೆಯನ್ನು ತಾಳಮಯಗೊಳಿಸಿದ ಮೃದಂಗವಾದಕರು ಶ್ರೀಯುತ ಭುವನ್ ರವಿಶಂಕರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಸಾದವನ್ನು ಒದಗಿಸಿಕೊಟ್ಟವರು ಶ್ರೀಯುತ ಸೋಮಶೇಖರ್ ಹಾಗೂ ಶ್ರೀ ಗಿರಿಗೌಡರವರು. ದೀಕ್ಷಿತ್ ಅಪರಾಜಿತ ಅವಾರ್ಡ್ ಪ್ರೆಸೆಂಟೇಷನ್ which is given to the staff of Dikshit family as a token of appreciation. ಥೆರಪಿಸ್ಟ್ ಡಾಕ್ಟರ್ ಸಿ.ಎಸ್. ಅನಿಲ್ ಕುಮಾರ್ ಅವರಿಂದ ವಿಷಯ ಪರಿಸರ ಆರೋಗ್ಯ ನಮ್ಮ ಕರ್ತವ್ಯ. सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ಇದರಲ್ಲಿ ಹಲವಾರು ವಿಶೇಷ ದಿನಗಳಾಗಬಹುದು. ಯಾಕಂತ ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆಯನ್ನು ಗಮನದಲ್ಲಿಟ್ಟುಕೊಂಡು ಪರಿಸರದ ಬಗ್ಗೆ ನಮ್ಮ ಕಾಳಜಿ ಇರಬೇಕು ಅನ್ನೋ ಕಾರಣಕ್ಕೆ ಪರಿಸರ ಆರೋಗ್ಯ ಅನ್ನೋದ್ರ ಬಗ್ಗೆ ಮಾಡಿ ಅದಕ್ಕೆ ಒಂದಷ್ಟು ಮನಸ್ಸಲ್ಲಿ ತುಳುಕಿಕೊಂಡು ಹೋದರೆ ಅಟ್ಲೀಸ್ಟ್ ಅವಶ್ಯಕತೆ ಇದೆ. ಪರಿಸರ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಇದೆ. ಅಭಿವೃದ್ಧಿ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಪರಿಸರ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇದೆ. ಮೈಸೂರಿನಲ್ಲಿರ್ತಕ್ಕಂತಹ ಕೆರೆಗಳನ್ನು ಅದರ ಕ್ವಾಲಿಟಿ ಅದನ್ನು ಪರೀಕ್ಷೆ ಮಾಡುವಂಥದ್ದು, ಅದನ್ನು ತಗೊಂಡು ಇದೊಂದು ಸ್ಟಡಿ. ಮೈಸೂರಿನಲ್ಲಿ ಎಲ್ಲೇ ಕೆರೆಗಳಲ್ಲಿ ಅಲ್ಲಿ ಕೆರೆ ನೀರನ್ನು ತೆಗೆದುಕೊಂಡು ಅದಕ್ಕೆ ಎಷ್ಟು ಲೈಫ್ ಇದೆ, ಅದು ನೀರಿದೆ, ಆದರೆ ಬಹಳಷ್ಟು ಕೆರೆಗಳು ಸತ್ತಿವೆ ಅಂತ ಹೇಳಿ ಅದಕ್ಕೆ ಟ್ರೈನಿಂಗ್ ಗ್ಯಾಸು ತಯಾರಿಸಿರ್ತಾರೆ. ಒಂದ್ಸತಿ ಬಹಳ ಹಿಂದೆ ನಾವು ಇವಾಗ ಜಾಗೃತವಾಗಿರುತ್ತೋ ಆವಾಗ ಅದು ನನ್ನ ಪರಿಸರ ಚೆಂದ. ಈ ರೆಸ್ಪಾನ್ಸ್ ಇಟ್ಕೊಳ್ಬೇಕಾಗಿದ್ದವರು ನಾವು ನನ್ನೆಲ್ಲರ ಕರ್ತವ್ಯ ಹೋಗಲ್ವಾ ಅಂತ ಹೇಳಿ ಒಂದಷ್ಟು ಬೆಳಕು ಹಾಕಿಕೊಳ್ಬೇಕಾಗುತ್ತೆ. ಅಷ್ಟು ಮಾತಾಡ್ಕೊಳ್ತಾ ಹೋಗ್ತೀವಿ. ಗಂಗೆ ಎಂಥ ಪವಿತ್ರ ತೀರ್ಥ ಅಂತ ಹೇಳಿ ಕಳೆದ ಇವೆಲ್ಲ ಗಂಗೆ ನೋಡಿರ್ತೀವಿ. ಪ್ರಯಾಗದಲ್ಲಿ ಹೋಗುವಂಥ ಎಷ್ಟೊಂದು ಜನ ಇದ್ದೀವಿ, ಮಹಾಕುಂಭಕ್ಕೆ ಹೋಗುವಂಥವ್ರು ಇದ್ದೀವಿ. ಹಾಗೆ ಗಂಗೆಯ ಹಲವಾರು ವಚನಗಳನ್ನು ನೋಡಿಕೊಂಡು ಬಂದವರಿದ್ದೀವಿ. ಇಂಥ ಒಂದು ಅವಕಾಶ ನನಗೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಆಯಿತು. ಸರಿ, ಚಾರ್ಧಾಮ್ ಆಗಬೇಕು ಅಂದಾಗ ಗಂಗೆಯ ಉಗಮ ಗಂಗೋತ್ರಿ ಹೋಗ್ತಕ್ಕಂಥ ಒಂದು ಸಂದರ್ಭ. ಅಲ್ಲಿ ಗಂಗೋತ್ರಿ ನೋಡೋದು, ಅಲಕಾನಂದ ನೋಡೋದು, ಭಾಗೀರಥಿ ನೋಡೋದು. ನಾನು ಪ್ಯೂರೆಸ್ಟ್ ಫಾರ್ಮ್ನಲ್ಲಿ ಆ ಗಂಗೆಯನ್ನು ನೋಡಿ ಸಂತೋಷ ಪಡೋದು, ಅದನ್ನು ಮುಟ್ಟಿ ಅದು ಮೈ ಮೇಲೆ ಹಾಕೊಂಡು ಆನಂದಿಸೋದು, ಹೀಗಂತೆಲ್ಲ ಕನಸು ಕಾಣ್ತಾ ಹೋದರೆ ಅಲಕಾನಂದ ಎಷ್ಟು ಕಲುಷಿತವಾಗಿದ್ದಾರೆ, ಭಾಗೀರಥಿ ಎಷ್ಟು ಕಲುಷಿತವಾಗಿದ್ದಾರೆ. ಆ ಕೇದಾರನಾಥಕ್ಕೆ ಹತ್ತು ಈಗಲೂ ನನ್ನ ಹಲವಾರು ಸ್ನೇಹಿತರು ಕೇದಾರಕ್ಕೆ ಮನೆ ಕೂಡ ಹೋಗಿ ಬಂದವರಿದ್ದಾರೆ. ದಾರಿ ಉದ್ದಕ್ಕೂ ಅದೆಷ್ಟು ಅಂಗಡಿಗಳು, ಆ ಅಂಗಡಿಗಳಲ್ಲಿ ಇರ್ತಕ್ಕಂಥ ಡಿಸ್ಪೋಸಬಲ್ ವೇಸ್ಟ್ ಇನ್ಕ್ಲೂಡಿಂಗ್ ಪೇಪರ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ಸ್ ಅದೆಷ್ಟು ಪ್ರಮಾಣದಲ್ಲಿ ಆ ಬಾಟಲ್ಗಳನ್ನು ಕುಡಿದು ಹಾಗೆ ಕಂದಕದಲ್ಲಿ ಎಸೆದಿರ್ತಕ್ಕಂಥ ಜನ ಎಷ್ಟು, ಆ ಪ್ರಪಾತದಲ್ಲಿ ಅದೆಷ್ಟು ಡಿಸ್ಪೋಸಬಲ್ ವೇಸ್ಟ್, ಅದು ಏನು
ನಾನ್ ಡಿಗ್ರೇಡಬಲ್ ವೇಸ್ಟ್ಗಳು ಅದು ಹೇಳ್ತಾ ಇದ್ರು. ಅದೊಂದು ಮೇಂಟೆನೆನ್ಸ್ ಹೇಗೆ ಅಷ್ಟು ಕಲುಷಿತವಾದ ಗಂಗೆ ಆರಂಭದಲ್ಲೇ ಇದ್ದಾಳೆ ಅಂತಂದ್ರೆ ನನ್ನ ಕಾಶಿನಲ್ಲಿ ಗಂಗೆ ಶುದ್ಧವಾಗಿ ಇರ್ತಾಳೆ ಅನ್ನೋ ಗ್ಯಾರಂಟಿ ಏನು? ಗಂಗೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಗಂಗೆ ಅಂದ ತಕ್ಷಣ ಶಿವನ ನೆನಪು ಬರುತ್ತೆ. ಗಂಗಾಧರ ಅಂತ ಹೇಳಿದ್ದಾರೆ ಪುನೀತವರಪ್ಪ. ಗಂಗಾಧರ ಆಗಕ್ ಮೊದಲು ಶಂಕರ ಗಂಗೆ ಭೂಮಿಗೆ ಇಳಿತೀನಿ ಅಂತಂದಾಗ ತಡೆಯೋ ಶಕ್ತಿ ಯಾರಿಗಿದೆ ಅಂತ ಅಹಂಕಾರದಲ್ಲಿ ಮೆರೆದವಳು ಗಂಗೆ ಭೂಮಿಗೆ ನಾವು ಬರ್ತೀನಿ, ನಾನು ತಡ್ಕೊಳಕ್ಕಾಗತ್ತೆ ನಿಮಗೆ ಅಂತ ಹೇಳಿ ಹಠ ಹೇಳಿದಾಗ ಅದಕ್ಕೆ ಒಬ್ಬರಿಗೆ ಶಕ್ತಿ ಇರೋದು ಆ ಶಂಕರನಿಗೆ ಅಂತ ಹೇಳಿದಾಗ ಶಂಕರ ಅಲ್ಲಿ ನಿಲ್ತಾನೆ, ಪ್ರಾರ್ಥನೆಗೆ ಹೋಗಿ ಭಗೀರಥನ ಪ್ರಾರ್ಥನೆಗೆ ಹೋಗಿ ಅಲ್ಲಿ ನಿಂತ್ಕೊಳ್ತಾನೆ. ಇವತ್ತಿನ ದಿವಸ ನಾನು ಶವರ್ ಮಾಡುವಾಗ ನನಗೆ ಶಿವ ಅನ್ನಿಸ್ತಾ, ಮೇಲ್ ಬೀಳ್ತಾ ಇತ್ತು, ಗಂಗೆ ಅನ್ನಿಸ್ತಾ, ಆನಂದಿಸಿದ್ದನ್ನು ಹೇಳ್ತಾ ಇದ್ದೇನೆ. ಆ ಭಾಗೀರಥಿ ಮೇಲ್ಗಡೆಯಿಂದ ಧುಮುಕುವಾಗ ಆ ಫೋರ್ಸ್ ಮೈ ಮೇಲೆ ಬಿದ್ದಾಗ ಅದು ಎಷ್ಟು ಪುಳುಕಿತದಾಗಿರಬೇಡ ಶಂಕರ, ಅಷ್ಟು ಪ್ಯೂರೆಸ್ಟ್ ವಾಟರ್. ಅದ್ಭುತವಾದಂತಹ ದಿವ್ಯ ಗಂಗೆ ಮೈ ಮೇಲೆ ಬೀಳುವಾಗ ಶಂಕರನಿಗೆ ಎಷ್ಟು ಪುಳಕಿತನಾಗಿದ್ದ ಅಂತಂದ್ರೆ ನನಗನ್ನಿಸ್ತು ಅದಕ್ಕೆ ಅರೆ ಇಷ್ಟು ಚೆನ್ನಾಗಿದೆ, ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಪರ್ಮನೆಂಟ್ ಆಗಿ ಗಂಗಾಧರ ಆಗಿಲ್ಲ. ಜಡೆ ಕಟ್ಕೊಂಡು ಐ ವಾಂಟ್ ಟು ಹ್ಯಾವ್ ದಿಸ್ ಶವರ್ ಆಲ್ ದ ಟೈಮ್ ಅಂತ ಬಹುತೇಕ ಆ ಗಂಗಾಧರನ ಮನಸ್ಸಿಗೆ ಬಂದಿರಬೇಕು. ಹಾಗೆ ನಾವು ಚಿತ್ರದಲ್ಲಿ ನೋಡಿದ್ದೀವಿ, ಪೇಂಟಿಂಗ್ಗಳಲ್ಲಿ, ಚಿತ್ರಗಳಲ್ಲಿ ಗಂಗೆ ಯಾವಾಗಲೂ ಶವರ್ ಬೀಳ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಧಾರಾಪಾತ್ರದಿಂದ ಒಂದೇ ಸಮ ಗಂಗೆ ಸುರಿತಾನೇ ಇರ್ತಾಳೆ ನಮ್ಮ ತಲೆ ಮೇಲೆ. ಪವಿತ್ರವಾದ ನೀರು ನಮಗೆ ಇಂತಹ ಆನಂದವನ್ನ ಸದಾಕಾಲ, ಅದು ಆನಂದ ವಿದ್ಯಮಾನ ಆಗ್ತದೆ, ಸೋ ಗುಡ್, ಅದು ಸಿಗ್ತಾ ಇರುತ್ತೆ. ಆದ್ರೆ ಅದೇ ಗೌರಿಕುಂಡದಲ್ಲಿ ಕೇದಾರನಾಥ ಕೇಳ್ತಾ ಇದ್ದೀನಿ, ಗುಡ್ಡದಲ್ಲಿ ಕೇದಾರನಾಥನ ಗೌರಿಕುಂಡದಲ್ಲಿ ಸ್ನಾನ ಮಾಡಕ್ಕೆ ಯಾಕೋ ಹಿಂಜರಿತು. ಯಾಕೆಂದ್ರೆ ಅದು ಅಷ್ಟು ಕಲುಷಿತವಾಗಿದ್ದಂತಹ ಮಾನಸ ಸರೋವರ ಕಲುಷಿತವಾಗಿದೆ ಅಂತ ಹೇಳಿ ಅದನ್ನು ಸ್ನಾನ ಮಾಡಕ್ಕಾಗುತ್ತೆ ಅಂತ ಕೇಳಿದ ಸ್ನೇಹಿತರೆ, ಮಾನಸ ಸರೋವರದ ನೀರೇ ರಾಡಿಯಾಗಿದ್ದನ್ನ ತಿಳಿಸ್ತಾ ಇದ್ದಾರೆ. ಸೀವೆ ನೀನಿಟ್ಟು ಅಂದ್ರೆ ನಾನು ಉಗಮದ ಸ್ಥಾನಗಳಲ್ಲಿ ಹೀಗಾದಾಗ ನಮ್ಮ ಇಲ್ಲಿಯ ಕಾವೇರಿಯ ಪರಿಸ್ಥಿತಿ, ನಾವು ಅದೆಷ್ಟು ರಾಡಿ ಮಾಡ್ತಾ ಇದ್ದೇವೆ, ಗಲೀಜು ಮಾಡ್ತಾ ಇದ್ದೇವೆ. ಹಾಗಾಗಿ ವಿ ಆರ್ ಡಿಸ್ಟೈನ್ ಟು ಸಫರ್. ನಾವು ಅನುಭವಿಸ್ಲಿಕ್ಕೆ, ಕೆಟ್ಟದ್ದನ್ನು ಅನುಭವಿಸ್ಲಿಕ್ಕೆ ಅರ್ಹರಿದ್ದೇವೇನೋ ಅಂತ ಅನಿಸ್ಬಿಡ್ತೇವೆ. ಹಾಗಾಗಿ ನನ್ನ ವಾತಾವರಣವನ್ನ ನಾನು ಎಷ್ಟು ಕಲುಷಿತಗೊಳಿಸ್ತಾ ಇದ್ದೇನೆ, ನಾನು ಎಷ್ಟು ವೆಹಿಕಲ್ ಡಿಪೆಂಡೆಂಟ್ ಆಗಿದ್ದೇನೆ, ಎಷ್ಟು ಎಮಿಷನ್ಸ್ ನನ್ನಿಂದ ಬರ್ತಾ ಇದೆ. ಆ ಎಮಿಷನ್ಸ್ ಎಲ್ಲ ತಡ್ಕೊಳ್ಳೋ ಶಕ್ತಿ ಮೈಸೂರಿಗಿದ್ಯಾ? ನಾವು ಈಗಾಗಲೇ ಮೈಸೂರಲ್ಲಿ ನೋಡೋದು ಸುತ್ತಿ ಅಮೃತ ಅಂದ ತಕ್ಷಣ ನನಗೆ ಮತ್ತೆ ಈ ಧನ್ವಂತರಿ ಜ್ಞಾಪಕ ಬರ್ತಾರೆ. ಆಸೆ ಮನುಷ್ಯರಿಗೆ ಎಂತ ಆಸೆ? ನಾವು ಯಾವಾಗಲೂ ಚೆನ್ನಾಗಿರ್ಬೇಕು, ನಾವು ಯಾವಾಗಲೂ ಪರ್ಮನೆಂಟ್ ಆಗಿರ್ಬೇಕು. ಏನಪ್ಪದು? ಅಜರತ್ವ, ಅಮರತ್ವ. ನಾನು ಸಾಯ್ಬಾರ್ದು ಮತ್ತೆ ನಾನು ವಯಸ್ಸಾಗಬಾರ್ದು. ಅಜರ ಅಂತಂದ್ರೆ ವಯಸ್ಸಾಗಬಾರ್ದು, ನಾನು ಮುದಿತನ ಬರಬಾರ್ದು. ನಾನು ಯಾವಾಗಲೂ ಇದ್ದಂಗೆ ಇರಬೇಕು, ಯುವಕನಾಗೆ ಇರಬೇಕು. ಈ ಹಠಕ್ಕೆ ಬಿದ್ದು ನಂದು ನಿಂದು ಕತೆ ಅಲ್ಲ, ಇದು ದೇವತೆಗಳ ಕತೆ. ಆ ಹಠಕ್ಕೆ ಬಿಟ್ಟು ಪ್ರಕೃತಿ ಎಗೇನ್ಸ್ಟ್ ಕೆಲಸ ಮಾಡಿಬಿಡ್ಲಿಲ್ಲ ಅವರು. ಈ ಜಾಗದಲ್ಲಿ ಅದು ನಂದೇ ಜಾಗ ಕಡಿಯುವಾಗ, ಅದನ್ನು ಅಗಿಯುವಾಗ ಅಲ್ಲಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ಹಾಳು ಮಾಡಿದ್ದೇವೆ. ಈ ಬಿಲ್ಡಿಂಗಿನ ಕೆಳಗಡೆ ಎಷ್ಟು ಒಳ್ಳೆ ಬನ್ನಿ ಮರ ಇತ್ತು, ದೊಡ್ಡ ಬನ್ನಿ ಮರ ಇತ್ತು.
ಬನ್ನಿಮರ ಬನ್ನಿಮರ ಅಂದ ತಕ್ಷಣ ಮೈಸೂರು ತುಂಬಾ ಹತ್ರ. ವಿಜಯದಶಮಿ ದಿವಸ ಬನ್ನಿ ಮಂಟಪಕ್ಕೆ, ಅದಕ್ಕೆ ಬನ್ನಿಮರ ಇದೆ, ಬನ್ನಿ ಮಂಟಪ ಏರಿಯಾದು ಅಲ್ವೇ, ಬನ್ನಿ ಮಂಟಪಕ್ಕೆ ಈ ರಾಜ ಯಾತ್ರೆ ಹೊರಡ್ತಾನೆ. ಅಷ್ಟು ದೂರ ಹೋಗಿ ಬನ್ನಿ ಪೂಜೆ ಮಾಡ್ಕೊಂಡು, ಮರದ ಪೂಜೆ ಮಾಡ್ಕೊಂಡು ಬರ್ತಾರೆ ಶಿವನಿಗೆ ಕ್ಷೇತ್ರ. ಆರೋಗ್ಯಕರ ಪರಿಸರಕ್ಕೆ, ಪರಿಸರ ಅಂದ್ರೆ ಏನೇನು? ಗಾಳಿ, ನೀರು, ಭೂಮಿ ಅಲ್ವೇ. ಭೂಮಿಯನ್ನ ನಾವು ಎಷ್ಟು ಚೊಕ್ಕಟವಾಗಿ ಮನೆಯೊಳಗೆ ಮನೆಯ ಹೊರಗೆ ಇಟ್ಕೋಬೇಕು. ನನ್ನ ಮನೆಯ ಹೊರಗಿನ ಭೂಮಿ ನಂದಲ್ಲ, ಅದು ಕಾರ್ಪೊರೇಷನ್ದು ಅಂತ ಅನ್ಕೊಂಡ್ಬಿಟ್ಟಾಗ ನಾನು ನನ್ನ ಮನೆ ಕಸನ ಪಕ್ಕದಲ್ಲಿ ಎತ್ತಾಕ್ತೀನಿ ಅನಿಸ್ತೇನೆ ಅಲ್ವಾ. ಸೊ ರೆಸ್ಪಾನ್ಸಿಬಿಲಿಟಿ ಈಸ್ ಆಲ್ವೇಸ್. ನನ್ನ ಸ್ನೇಹಿತ ಇನ್ಸ್ಟಂಟ್ ದಿಸ್ ಈಸ್ ಮೈನ್, ಯು ಆರ್ ತಗೊಂಡು ಕಟ್ಟಿ ತಗೊಂಡು ನನ್ನ ಆ ಕಡೆ ಇಟ್ಟು ತಂದಿರು. ಕೆಲವು ಔಷಧೀಯ ಸಸ್ಯಗಳನ್ನು ಬಿಟ್ಕೊಳ್ಳಿ. ಔಷಧೀಯ ಸಸ್ಯಗಳಿಗೆ ಗೊತ್ತಿಲ್ಲದೆ ನಾವು ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅನ್ನೋ ಕಾರಣಕ್ಕೆ ಔಷಧೀಯ ಸಸ್ಯಗಳನ್ನು ನಾವು ಬೆಳೆಸ್ಕೊಳ್ಳೇಬೇಕಾಗುತ್ತೆ. ನನ್ನ ಎಷ್ಟೋ ಸಲ ನನ್ನ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲವು ಜೊತೆ ಮಾತಾಡುವಾಗ, ಕಾರ್ಪೊರೇಷನ್ ಅಧಿಕಾರಿಗಳೊಂದಿಗೆ ಕೆಲವು ಸಲ ಮಾತಾಡುವಾಗ ನಾವು ರಸ್ತೆಗಳನ್ನೆಲ್ಲ ಕೆಲವು ಹೆಸರುಗಳನ್ನು ಇಡ್ತಾ ಇದ್ದೇವೆ ಅಲ್ವಾ. ವ್ಯಕ್ತಿಗಳ ಹೆಸರನ್ನೆಲ್ಲ ಇಟ್ಟಿದ್ದೇವೆ, ವೃತ್ತಿಗಳಿಗೆ ವ್ಯಕ್ತಿಗಳ ಹೆಸರನ್ನೆಲ್ಲ ಇಟ್ಟಿದ್ದೇವೆ. ಗುಡ್, ಅವರ ತ್ಯಾಗವನ್ನು ನೆನೆಸ್ಬಿಸ್ಕೊಳ್ಳಿ. ಹಾಗೂ ನನ್ನ ಆರೋಗ್ಯಕ್ಕೆ ಕೂಡ ನಾನು ಆರೋಗ್ಯವಾಗಿರ್ಬೇಕಂದ್ರೆ ಕಡೆ ಪಕ್ಷ 6,000 ಹೆಜ್ಜೆ ಹಾಕಬಾರ್ದಪ್ಪ. ಜಸ್ಟ್ 6,000 ಸ್ಟೆಪ್ಸ್ ಅಟ್ ಲೀಸ್ಟ್ ಪರ್ ಡೇ. ನನ್ನ ಆರೋಗ್ಯಕ್ಕೋಸ್ಕರ ನನಗೆ 6,000 ಹೆಜ್ಜೆಯಿಂದ ಹಾಕಕ್ಕಾಗ್ತಾ ಇದೆ. ಅಟ್ಲೀಸ್ಟ್ ಮಾಡಿದಾಗ ನಾವು ಇಷ್ಟು ಪರಿಸರ ಸೇವ್ ಮಾಡ್ಬೋದಲ್ವ, ಆಗುತ್ತಲ್ವ. ಸೊ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಮೀ, ನನ್ನಿಂದ ಶುರು ಆಗಬೇಕು. ಹಾಗಾಗಿ ನಾವು ನಮಗೆ ಮಾದರಿ ಆಗ್ತದೆ. ಐ ಶುಡ್ ಬಿ ಬೆಟರ್ ದ್ಯಾನ್ ವಾಟ್ ಐ ವಾಸ್ ಎಸ್ಟರ್ಡೇ. ನನ್ನಿಗಿಂತ ಇವತ್ತು ನಾನು ಉತ್ತಮವಾಗಿರಬೇಕು ಅನ್ನೋ ರೀತಿಯಲ್ಲಿ ಪರಿಸರಕ್ಕಾಗಿ ನಾವು ಇಂಥ ಚಿಕ್ಕ ಚಿಕ್ಕ ಏನು ರೆಸಲ್ಯೂಷನ್ಸನ್ನು ಮಾಡಿಕೊಳ್ಳೋಣ. ನನಗೋಸ್ಕರ ನಾನು ಇಷ್ಟು ಹೇಳ್ತೀನಿ, ನನ್ನ ಗಾಡಿಯನ್ನು ದೂರ ನಿಲ್ಲಿಸಿ ಅಂಗಡಿಗೆ ಅಷ್ಟು ದೂರ ನಡ್ಕೊಂಡು ಹೋಗಿ ಬರ್ತೀನಿ. ಅದೆಲ್ಲ ಮಾಡಬೇಕು. ಅಂಗಡಿ ಪಕ್ಕನೇ ಗಾಡಿ ನಿಲ್ಲಿಸ್ಬೇಕಂತಿಲ್ಲ. ಥಿಂಕ್ ಮೋರ್ ಸಚ್ ಥಿಂಗ್ಸ್. ಈಗ ಬಿಡಿ, ನಾವು ಸಿಟಿಗೆ ಕಾರ್ ತಗೊಂಡು ಹೋದ್ರೆ ಅಲ್ಲಿ ಪಾರ್ಕ್ ಮಾಡೋ ಜಾಗ ಇಲ್ಲ, ಎಲ್ಲೋ ನಿಲ್ಲಿಸ್ತೀವಿ, ಎಲ್ಲೋ ಹೋಗ್ತೀವಿ ಅಲ್ವಾ. ಆದರೆ ಸೊ ಇದನ್ನ ಗಮನದಲ್ಲಿಟ್ಟು ಎಷ್ಟೆಷ್ಟು ಪರಿಸರಕ್ಕೆ ಹತ್ತಿರವಾಗೋಣ.